ಎಂತೋ ಅನ್ಯಾಯ! ನನ್ನ ಮಗಳು ಒಬ್ಬ ಚೋರನಿಗೆ ವಿವಾಹವಾಗಲು ನಿಶ್ಚಯಿಸಿದಳು ಅಂತಲ್ಲ. ಪಾಪೆ, ನಿನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದೆ, ನೀನು ಇಂಥ ಅನ್ಯಾಯವನ್ನು ಮಾಡಬಹುದೇ? ಜನಕ, ನೀವು ಅನ್ಯಾಯ ಮಾಡಿದ್ರೆ ಬೇರೆ ಉದಾಹರಣೆ ಅನ್ಯಾಯ ಅನ್ಯಾಯ! ನಾವ್ಯಾರು? ಚಕ್ರಾಧೀಶ್ವರ ಸಿರಿ ಸಂಪತ್ತಿನಿಂದ ಹೋಗಿರುವ ಈ ರಾಜನಗರದ ನೀನು ಒಬ್ಬ ಚೋರನಿಗೆ ವಿವಾಹವಾಗಬಹುದೇ? ವಿವಾಹವಾಗಲು ನಿಶ್ಚಯಿಸಿರುವೆಲ್ಲ. ಬೇಡ ಮಗಳೇ, ಬೇಡ. ನನ್ನ ಮಾತನ್ನು ಕೇಳು. ನಾಳೆ ಸ್ವಯಂವರವನ್ನು ಏರ್ಪಡಿಸ್ತೀನಿ. ಅಲ್ಲಿಗೆ ನೀನು ಸಿದ್ಧನಾಗಿವ? ಇಲ್ಲ ಅಪ್ಪಾಜಿ, ಇಲ್ಲ. ಆತನು ಕುಂಟನಾಗಲಿ, ಕುರುಡನಾಗಲಿ, ಕಳ್ಳನಾಗಲಿ, ಚೋರನಾಗಲಿ, ಇನ್ಮುಂದೆ ಆತನೇ ನನ್ನ ಪತಿಯು. ಈ ನಿರ್ಧಾರವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಹಾಗಾದರೆ ನೀನು ಯಾರು? ನನಗೆ ಮಗ ಅಲ್ಲ. ಯಾರಲ್ಲಿ? ಈಕೆಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಮನೆಯಿಂದಾಚೆ ತಡೆ ಬನ್ನಿ. ಹಾ, ಸೆಳೆದುಕೊಂಡು ಹೋಗಿ. ಬ್ರೋ, ಸ್ವಾಮಿ, ಪುಷ್ಪವಲ್ಲಿ ನಿಮ್ಮ ತಂದೆಯವರಿಂದ ದೂಷಿತರಾಗಿ ಇಲ್ಲಿಗೆ ಬಂದಿಯಾ ದೇವಿ? ಸ್ವಾಮಿ, ಇನ್ನು ಮುಂದೆ ನಿಮ್ಮ ಪಾದಸೇವೆಯನ್ನು ಮಾಡಿಕೊಂಡು ಇಲ್ಲೇ ಕಾಲ ಕಳೆಯುತ್ತೇವೆ ಸ್ವಾಮಿ. ಪುಷ್ಪಮಂಜರಿ, ನೀನು ರಾಜಕುಮಾರಿ, ಸುಖ ತಲ್ಪದಲ್ಲಿ ಬೆರೆತವಳು. ಅಂತ ಅರಮನೆಯನ್ನು ಬಿಟ್ಟು ಈ ತಸ್ಕರ ಸೇವೆಯನ್ನು ಮಾಡಲು ಸ್ವಾಮಿ, ಹಾಗೆನ್ನಬೇಡಿ ಸ್ವಾಮಿ. ಪತಿಯ ಸೇವೆಯನ್ನು ಮಾಡಬೇಕಾದ್ದು ಸತಿಯಾದ ನನ್ನ ಕರ್ತವ್ಯವಲ್ಲವೇ? ಚಿಂತಿಸದಿರಿ ಸ್ವಾಮಿ. ಹಾಗಲಿ ನನಗೆ ಬಹಳ ಬಾಯಾರಿಕೆಯೂ ಆಗುತ್ತದೆ. ಸ್ವಲ್ಪ ಹಾಸ್ಯಗಳನ್ನು ತಂದುಕೊಡುತ್ತೇನೆ. ಹಾಗೂರು ಸ್ವಾಮಿ.
ಸ್ವಾಮಿಯ ಭಕ್ತ ಮಹಾಂದಾತ, ನಾನು ನಿಮ್ಮ ಗುರುಗಳಾದ ಉಪಮುನಿ ಮಹರ್ಷಿಯು. ನಿನ್ನ ಕಷ್ಟವನ್ನು ನೋಡಲಾಗದೆ ನಾನಿಲ್ಲಿಗೆ ಬಂದಿರುವೆನು. ನೋಡು ಗುರುದೇವ, ನೋಡು ಈ ನಿನ್ನ ಕಂದನ ಈ ದುರಹಾವಸ್ಥೆಯನ್ನು ನೋಡು ಗುರುದೇವ. ಆ ವಿಧಿಯರ ಪಂಥದಿಂದ ನನಗಾದ ಈ ದುರಾವಸ್ಥೆಯನ್ನು ನೋಡು ಗುರುದೇವ. ಗುರುದೇವ, ಹೇಗಾದರೂ ಮಾಡಿ ನೀವು ಆ ಶ್ರೀನಾಥನ ಬಳಿಗೆ ಹೋಗಿ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಿ ಗುರುದೇವ, ಪಾರು ಮಾಡಿ ಗುರುದೇವ, ಪಾರು ಮಾಡಿ. ಭಕ್ತ ಮಹಾಂದಾತ, ಹಾಗೆ ಆಗಲಿ. ನಾನೀಗಲೇ ಶನೇಶ್ವರನ ಬಳಿಗೆ ಹೋಗಿ ನಿನಗೆ ಅವನ ಆಶೀರ್ವಾದ ಸಿಗುವಂತೆ ಮಾಡುವೆನು. ನಾನಿನ್ನು ಹೋಗಿರುತ್ತೇನೆ. अभाषं यमाग्रजं सप्तायामाकाण्डसम्भूतं नमं शनेश्वराय नमः, नमं शनेश्वराय नमः. ಯಾರು ನನ್ನ ಅಭ್ಯರ್ಥಿವಾದ ವೇದವನ್ನು ಮಂಡಿಸಿ ಇಲ್ಲಿಗೆ ಬಂದವರು? ಪರಮಾತ್ಮ, ನಾನು ಉಪಮುನಿ ಮಹರ್ಷಿ. ಓ, ನೀವೇಗೆ ಇಲ್ಲಿಗೆ ಬಂದಿರಿ? ಪರಮಾತ್ಮ, ಆ ನನ್ನ ಶಿಷ್ಯನಾದ ಮಹಾಂದಾತನ ಕಷ್ಟವನ್ನು ನೋಡಲಾರದೆ ಆತನಿಗೆ ನಿಮ್ಮ ಆಶೀರ್ವಾದವೂ ಬೇಕಾಗಿರುವುದು. ಅದಕ್ಕೆ ನಾನೇನು ಮಾಡಲಿ? ಪರಮಾತ್ಮ, ನೀವು ಆತನಿಗೆ ಆಶೀರ್ವಾದವನ್ನು ಮಾಡಬೇಕು. ಪರಮಾತ್ಮ, ಮಹೇಂದ್ರನ ಕೊಟ್ಟಿರುವ ವರದಿಂದ ಆತನು ಈ ರೀತಿ ಕಷ್ಟವನ್ನು ಕೊಡುತ್ತಿರುವನು. ಆತನ ರಾಶಿಗೆ ನಾನು ಪ್ರವೇಶ ಮಾಡಿ 7 ವರ್ಷವೂ ಕಳೆದವು. ಆ ಮಹೇಂದ್ರನು ಕೊಟ್ಟಿರುವ ವರವನ್ನು ಹಿಂಪಡೆಯುವವರೆಗೂ ಆತನ ಕಷ್ಟದು ತಪ್ಪದು. ಪರಮಾತ್ಮ, ನಾನು ಆ ಮಹೇಂದ್ರನ ಬಳಿಗೆ ಹೋಗಿ ಆತನ ಕಷ್ಟಗಳನ್ನು ಕೇಳಿಕೊಳ್ಳುವೆನು. ಅದರಲ್ಲಿ ಮುನಿವರ್ಯ, ನೀವು ಯಾವ ಮಾರ್ಗವಾಗಿ ಯಾರ ಸಹಾಯದಿಂದ ಇಲ್ಲಿಗೆ ಬಂದಿರಿ? ಪರಮಾತ್ಮ, ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ನಾನು ಇಲ್ಲಿಗೆ ಬಂದಿರುವೆನು. ಉಪಮುನಿ, ನೀವು ಯಾವ ಮಾರ್ಗವಾಗಿ ಇಲ್ಲಿಗೆ ಬಂದರೋ ಪುನಃ ಆ ಮಾರ್ಗವಾಗಿ ಹಿಂತಿರುಗಲು ಸಾಧ್ಯವಿಲ್ಲ. ಇಲ್ಲಿ ಬನ್ನಿ. ನಿಮ್ಮ ಕಿವಿಯಲ್ಲಿ ಮಹಾಕಾರ ಮೃತ್ಯುಂಜಯ ಮಂತ್ರವನ್ನು ಕೊಡಿಸಿರುವುದು. ಈಗಲೇ ಭೂಲೋಕಕ್ಕೆ ಹೋಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಮಂತ್ರವನ್ನು ಬಳಸಿ. ಹಾಗೆಯೇ ಆಗಬಹುದು ಪರಮಾತ್ಮ. ಸದಾ ನಾನಿನ್ನು ಹೋಗಿ ಬರುತ್ತೇನೆ ಪರಮಾತ್ಮ.